ಸಂಸ್ಥೆ ಸಾರಾ ಚಾರಿಟಬಲ್ ಟ್ರಸ್ಟ್ ಸುಮಾರು 25 ವರ್ಷದಿಂದ ಸೊ ನಾವು ಎಲ್ಲ ಫೀಲ್ಡ್ಸಲ್ಲೂ ಸರ್ವಿಸ್ ಕೊಡ್ತಾ ಇದ್ದೀವಿ. ಲೈಕ್ ಹೆಲ್ತ್ ಇದೆ, ಎಜುಕೇಷನ್ ಇದೆ, ವುಮನ್ ಎಂಪವರ್ಮೆಂಟ್ ಇದೆ, ಸ್ಕಾಲರ್ಶಿಪ್ಸ್ ಎಲ್ಲದರಲ್ಲೂ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಸುಮಾರು 25 ವರ್ಷದಿಂದ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಹೊಸದಾಗಿ ಒಂದು ನಾವು ಟ್ರೈನಿಂಗ್ ಸೆಂಟರ್, ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಆಲ್ಮೋಸ್ಟ್ 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ. ಈಗ ಇಲ್ಲಿ ಪ್ರೆಸ್ ಮೀಟ್ ಸೇರಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ 28ನೇ ತಾರೀಕು ಅಂದರೆ ಡಿಸೆಂಬರ್ ನೆಕ್ಸ್ಟ್ ಬರೋ ಸಂಡೇ ನಮ್ಮದು ಒಂದು ಜಾಬ್ ಫೇರ್ ಇದೆ. ಅದು ಸುಮಾರು 40ಕ್ಕಿಂತ ಜಾಸ್ತಿ ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅದು ಟೆಕ್ನಿಕಲ್ ಇದೆ, ನಾನ್ ಟೆಕ್ನಿಕಲ್ ಇದೆ, ಕ್ವಾಲಿಫೈಡ್ ಆ್ಯಂಡ್ ನಾನ್ ಕ್ವಾಲಿಫೈಡ್ ಎಲ್ಲರಿಗೂ ಇದೆ. 10th ಸ್ಟ್ಯಾಂಡರ್ಡಿಂದ ಡಿಗ್ರಿ, ಅಂಡರ್ ಗ್ರ್ಯಾಜುಯೇಟ್ಸ್, BE ಮತ್ತು ನರ್ಸಿಂಗ್, ವರ್ಕ್ ಫ್ರಮ್ ಹೋಮ್, MBS ಎಲ್ಲರಿಗೂ ಇದೆ. ಇದು ವರ್ಕ್ ಪ್ಲೇಸಸ್ ಬಂದು ಕೋಲಾರಲ್ಲೂ ಇದೆ, ನರಸಾಪುರ, ವೇಮ್ಗಲ್, ಮಾಲೂರು, ಬ್ಯಾಂಗ್ಳೂರು, ಚನ್ನಪಟ್ಟಣ, ದೇವನಹಳ್ಳಿ, ಇಂಥ ಹೊಸೂರು ಇಂಥ ಕಡೆ ಇದೆ ಜಾಬ್ಸ್. ಎಲ್ಲ ಫೀಲ್ಡ್ಸಲ್ಲೂ ಇದೆ ಜಾಬ್ಸ್. ಅದು ಸ್ಯಾಲ್ರಿ ಬಂದು 15,000ದಿಂದ ಸ್ಟಾರ್ಟಿಂಗ್, ಅಂದರೆ ಸ್ಟಾರ್ಟಿಂಗ್ ಯಾರಿಗೆ ನ್ಯೂ ಕಮರ್ಸ್ ಇದ್ದಾರೋ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋ ಜಾಬ್ ಅಂಥವ್ರಿಗೆ 15,000ಇಂದ 30,000ವರೆಗೂ ಇದೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಯಾರು ಎಕ್ಸ್ಪೀರಿಯನ್ಸ್ ಇದೆ ಮೋರ್ ದ್ಯಾನ್ 2 years ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆಲ್ಲ ಅಪ್ ಟು 60,000-65,000ವರೆಗೂ ಇದೆ ಸ್ಯಾಲ್ರಿ. ಇದು ಒಂದು ನಮ್ಮ ಕಡೆಯಿಂದ ಫಸ್ಟ್ ಜಾಬ್ ಡ್ರೈವ್ ಇದೆ. ತಾವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮೀಡಿಯಾ ಇಸ್ ಗಾಡ್ ಫಾರ್ ಆಲ್ ದೀಸ್ ಪ್ರೋಗ್ರಾಮ್ಸ್. ನೀವು ಸಪೋರ್ಟ್ ಮಾಡಿ, ನೀವು ಸ್ವಲ್ಪ ಪಬ್ಲಿಸಿಟಿ ಮಾಡಿ, ಸ್ಟೂಡೆಂಟ್ಸ್ ಎಲ್ಲ ಬಂದರೆ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ, ಹಲವಾರು ಕಡೆ ಕಾಲೇಜಸ್ಗೆಲ್ಲ ಹೋಗ್ತಾ ಇದ್ದೀವಿ. ಫೇಸ್ಬುಕ್, ಇನ್ಸ್ಟಾ, ವಾಟ್ಸಪ್ ಎಲ್ಲ ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಿಮ್ಮ ಪವರೇ ಬೇರೆ, ನಮ್ಮ ಪವರೇ ಬೇರೆ. ನಿಮ್ಮ ಪವರ್ ತೋರಿಸಿದ್ರೆ ವಿಲ್ ಗೆಟ್ ಲಾಟ್ ಆಫ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸಪೋರ್ಟ್ ಆಗುತ್ತೆ. ನಮ್ಮದು ಮೇನ್ ಕನ್ಸರ್ನ್ ಬಂದು ವಿಲೇಜ್ ಹಳ್ಳಿ ಕಡೆಯಿಂದ ಜನರು ಬಂದರೆ, ಹಳ್ಳಿ ಕಡೆಯಿಂದ ಹುಡುಗಿರು ಮತ್ತು ವರ್ಕ್ ಫ್ರಮ್ ಹೋಮ್ಗಾಗಿ ಲೇಡೀಸ್ ಯಾರು ಇದ್ದಾರೋ ಮನೆಯಲ್ಲಿ ಹಳ್ಳಿಯಿಂದ ಅಂಥವ್ರು ಬಂದರೆ ತುಂಬ ಒಳ್ಳೆಯದು. ಅವ್ರಿಗೆ ಮೇನ್ ಅವಕಾಶ ಕೊಡಬೇಕು ಅಂದ್ಕೊಂಡು ನಮ್ಮದು ಮೇನ್ ಇಂಪಾರ್ಟೆಂಟ್. ಅವ್ರದ್ದೇ ಮೇನ್ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ, ತಾವೆಲ್ಲ ಸಪೋರ್ಟ್ ಮಾಡಬೇಕು. ತಮ್ಮದೇನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್. ಸರ್, ಇದು ಬಂದು 28ನೇ ತಾರೀಕು ಡಿಸೆಂಬರ್ ಸಂಡೇ ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಕಾಬಾ ಚೌಲ್ಟ್ರಿ ಇದೆಯಾ ಸರ್, ಮದುವೆ ಚೌಲ್ಟ್ರಿ ಬೈಪಾಸಲ್ಲಿ ಕಾಲ್ಬಾ ಸೆಂಟಾನ್, ಅದ್ರ ಪಕ್ಕದಲ್ಲೇ ನಮ್ದು ಆಫೀಸ್ ಇದೆ. ಆಫೀಸ್ ಹತ್ರನೇ ಮಾಡ್ತಾ ಇದ್ದೀವಿ ಸರ್. ಕೋಲಾರ ಸಾರಾ ಚಾರಿಟಬಲ್ ಟ್ರಸ್ಟ್ ಆಫೀಸ್ ಇದೆ, 3rd ಬಿಲ್ಡಿಂಗ್. ಚೌಲ್ಟ್ರಿ ಆದಮೇಲೆ 3rd ಬಿಲ್ಡಿಂಗ್. ಬೋರ್ಡ್ಸ್ ಎಲ್ಲ ಹಾಕಿದ್ದೀವಿ ಸರ್. ಅವತ್ತು ಪ್ರೋಗ್ರಾಮ್ ಇರುತ್ತಲ್ಲ, ಅಥವಾ ಶಾಮಿನೆಲ್ಲ ಹಾಕಿರ್ತೀವಿ. ಈಸಿಲಿ ಲೊಕೇಟ್ ಮಾಡ್ಬೋದು ನೀವು. ಕಂಪ್ನಿ ಫಾರ್ ಟೆಕ್ನಿಕಲ್ ಸೆಕ್ಟರ್ಗಾಗಿ ನಮಗೆ ಅಂದರೆ ITI 10th ಸ್ಟ್ಯಾಂಡರ್ಡ್ ಆಗಿರೋರಿಗೆಲ್ಲ ಟಾಟಾ ಎಲೆಕ್ಟ್ರಾನಿಕ್ಸ್, TVS, ರಿಲಯನ್ಸ್ ವೇರ್ಹೌಸ್, ಟಾಟಾ ಟ್ರೆಂಡ್ಸ್, ಮೀಶೋ ಸ್ಟೋರ್ ಅವ್ರು ಬರ್ತಾ ಇದ್ದಾರೆ. ಗ್ರ್ಯಾಜುಯೇಟ್ಸ್, ಇಂಜಿನಿಯರ್ಸ್ ಮತ್ತು MBS ಮಾಡಿರೋರಿಗೆ ಕಾನ್ಸಂಟ್ರಿಕ್ಸ್, ಇನ್ಫೋಸಿಸ್, ಎಂಫೈಸಿಸ್, ಆಕ್ಸೆಂಚರ್, IBM ಇಂಥವ್ರು ಬರ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ಗಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಟೈಅಪ್ ಆಗಿದ್ದೀವಿ. ಸೊ ದಟ್ ಈಸ್ ಆಲ್ಸೋ ಕಮಿಂಗ್ ಫಾರ್ ದ್ಯಾಟ್. ವರ್ಕ್ ಫ್ರಮ್ ಹೋಮ್ ಇದೆ ಅದಕ್ಕಾಗಿ. ಸೊ ಇಂಥ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಬೇರೆ 2 ಪ್ರೋಗ್ರಾಮ್ಸು ಅದರಲ್ಲೇ ಇದೆ ನಮ್ಮದು. ಅದು ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸೆಕ್ರೆಟ್ರಿ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ, ಕ್ಯಾಶಿಯರ್, ಜಾಯಿಂಟ್ ಸೆಕ್ರೆಟರಿ ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ತಾರೆ. ಸರ್, ಸೆಲೆಕ್ಟ್ ಆದರೆ ಡೈರೆಕ್ಟ್ ಹೇಳ್ತೀನಿ, ಅದು ಕ್ಲಿಯರ್. ಒಳ್ಳೆ ಮಾತು ಕೇಳಿದ್ರಿ ನೀವು. ಟೆಕ್ನಿಕಲ್ ಸೈಡ್ ಇದ್ದಾರಲ್ಲ, ಈಗ ITI ಮಾಡಿರೋದು, ಪೇಂಟರ್ಸ್, ವೆಲ್ಡರ್ಸ್, ಅವ್ರಿಗೆಲ್ಲ ಅಲ್ಲೇ ಸೆಲೆಕ್ಷನ್ ಇದೆ ಸರ್. ಇಂಜಿನಿಯರ್ಸ್ ಮತ್ತು MBS ಇದ್ದಾರೆ, ಅವ್ರಿಗೆ ಫೈನಲ್ 1 ರೌಂಡ್ ಬಂದು ಬೆಂಗಳೂರಿಗೆ ಬರಬೇಕು. 2 ರೌಂಡ್ಸ್ ಇಲ್ಲೇ ಆಗುತ್ತೆ. 3rd ರೌಂಡ್ ಒಂದಕ್ಕಾಗಿ ಬೆಂಗಳೂರಿಗೆ ಬರಬೇಕು. ಬೇರೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಯಾರು ಕ್ವಾಲಿಫೈಡ್ ಇಲ್ಲೋ ಅಂಥವ್ರಿಗೆ ಅಲ್ಲೇ ಆಫರ್ ಲೆಟರ್ ಕೊಟ್ಬಿಡ್ತೀವಿ, ಡೈರೆಕ್ಟ್ ಅಲ್ಲೇ ಸಿಗುತ್ತೆ. ಮತ್ತು ನೋ ಇಟ್ಸ್ ಟೋಟಲಿ ಫ್ರೀ ಸರ್. ನೋ ರಿಜಿಸ್ಟ್ರೇಷನ್ ಫೀಸ್, ನಥಿಂಗ್, ಟೋಟಲಿ ಫ್ರೀ ಆಫ್ ಕಾಸ್ಟ್. ಏನು ಎಂಥದ್ದು ಒಂದು ಪೈಸೆ ಕೂಡ ಇಲ್ಲ. ಬಂದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಲಿಕ್ಕೆ ಒಂದು ಲಿಂಕ್ ಬೇಕಾದರೂ ನಾನು ಕೊಡ್ತೀನಿ. ಅದರಲ್ಲಿ ಬೇಕಾದರೂ ಈಗಲೇ ಲಿಂಕ್ ಶುರು ಆಗಿದೆ, ಓಪನ್ ಆಗಿದೆ. ಇವತ್ತಿಂದ ಬೇಕಾದರೆ ಲಿಂಕ್ಸ್ ರಿಜಿಸ್ಟರ್ ಮಾಡ್ಕೋಬೋದು. ಡಾಕ್ಯುಮೆಂಟ್ಸ್ ಮೇನ್ ರೆಸ್ಯೂಮೆ ಒಂದು ಪ್ರಿಪೇರ್ ಮಾಡ್ಕೋಬೇಕು. ಮತ್ತು ಯಾವ ಬೇಸಿಸ್ ಮೇಲೆ ಅವ್ರು ಅಪ್ಲೈ ಮಾಡ್ತಾಯಿದ್ರು, 10th ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ಮಾಡ್ತಾಯಿದ್ದರೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮೇಲೆ ಮಾಡ್ತಾಯಿದ್ರೆ ಡಿಗ್ರಿ ಸರ್ಟಿಫಿಕೇಟ್,
ಅದು ಬಿಟ್ಟು ಬ್ಯಾಂಕ್ ಇದ್ರೆ, ಅಕೌಂಟ್ ಇದ್ರೆ ಬ್ಯಾಂಕ್ ಡೀಟೇಲ್ಸ್, ಆಧಾರ್, 2 ಫೋಟೋಸ್ ಬೇಕು, ಇಂಪಾರ್ಟೆಂಟ್ 2 ಫೋಟೋಸ್ ಬೇಕು. ನಮ್ಮ ಟ್ರಸ್ಟ್ ಹೇಳ್ತಾರೆ ಸರ್, 26 ಇಯರ್ಸಿಂದ ಇದೆ ಸರ್ ಇದು. ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಇದೆ. ನಾವು ಕರಿಯರ್ ಗೈಡೆನ್ಸ್ ಮಾಡ್ತೀವಿ, ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಮಾಡ್ತೀವಿ, ಸ್ಟಡಿ ಅಬ್ರಾಡ್ ಹೆಲ್ಪ್ ಮಾಡ್ತೀವಿ ನಾವು. ಮತ್ತು ಇಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಎಲ್ಲ ನೀವು ಯಾವ ಟಾಪಿಕ್ ಹೇಳ್ತಿರೋ ಹೇಳಿ ಅದ್ರ ಬಗ್ಗೆ ಎಲ್ಲ ಕ್ಯಾಂಪ್ಸ್ ಮಾಡಿದ್ದೀವಿ, ಡಿಫ್ರೆಂಟ್ ಪ್ಲೇಸಸ್, ನಾಟ್ ಓನ್ಲಿ ಇನ್ ಕೋಲಾರ್, ಮಾಲೂರು, ಶ್ರೀನಿವಾಸ್ಪುರ್, ಬ್ಯಾಂಗ್ಳೂರು, ಬಂಗಾರಪೇಟೆ, KGF ಎಲ್ಲ ಕಡೆ ಹಾರ್ಟ್ ಕ್ಯಾಂಪ್ಸ್, ಐ ಕ್ಯಾಂಪ್ಸ್ ಎಲ್ಲ ಮಾಡಿಸಿದ್ದೀವಿ. ಮೊಬೈಲ್ ಇದ್ದಿತ್ತು ನಮ್ದು, ಅದು ವ್ಯಾನ್ ಇತ್ತು, ಅದ್ರ ಜೊತೆಲೂ ವಿಲೇಜಸ್ಗೆ ಹೋಗಿ ಅಲ್ಲೆಲ್ಲ ಕಡೆ ನಾವು ಕ್ಯಾಂಪ್ ಮಾಡಿಸಿದ್ವಿ. ದೆನ್ ಅದ್ರ ಬಗ್ಗೆ ಎಜುಕೇಷನಲ್ಲಿ ಎಲ್ಲರಿಗಿಂತ ಡಿಫ್ರೆಂಟ್ ಏನು ಮಾಡ್ತಾ ಇದೀವಿ ಅಂದರೆ, ಎಲ್ಲರೂ ಎಜುಕೇಷನ್ ಅಂದರೆ ಸ್ಕಾಲರ್ಶಿಪ್ ಮಾಡ್ತಾರೆ, ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಾರೆ, ಅಂಥದ್ದೆಲ್ಲ ನಾವು ಮಾಡಲ್ಲ. ಅದು ಮಾಡ್ತೀವಿ ನಾವು. ಅದ್ರ ಜೊತೆಲಿ ಲೇಟೆಸ್ಟ್ ಈಗ ಏನು ನಡೀತಾ ಇದೆಯೋ ಲೈಕ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಥ ಟ್ರೈನಿಂಗ್ಸ್ ಕೊಡ್ತೀವಿ. ಈಗ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, ಲೈಕ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನರ್ಸಿಂಗ್ ಅಸಿಸ್ಟೆಂಟ್ ಕೋರ್ಸ್ ಇದೆ, ದಟ್ ಈಸ್ 3 months ಕೋರ್ಸ್, 3 ತಿಂಗಳ ಕೋರ್ಸ್. 2 months ಥಿಯರಿ ಇರುತ್ತೆ, 1 month ನಾವು ಬೆಂಗಳೂರು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಮಾಡಿಸ್ತೀವಿ. ಆಸ್ಟರ್, ಮಣಿಪಾಲ್ ಅಂಥ ಹಾಸ್ಪಿಟಲ್ಸಲ್ಲಿ 1 month ಟ್ರೈನಿಂಗ್ ಕೊಡ್ತೀವಿ. ಕೊಟ್ಟಮೇಲೆ ಅವರು ಡೆಲ್ಲಿಯಿಂದ ಅವ್ರಿಗೆ ಸರ್ಟಿಫಿಕೇಟ್ ಬರುತ್ತೆ. ಅವ್ರು ಆರಾಮಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಅಂದರೆ ಓಲ್ಡ್ ಏಜ್ ಹೋಮ್ಸಲ್ಲಿ, ಈಗ ಕೇರ್ ಅಸಿಸ್ಟೆಂಟ್ ಕೇರ್ ಇರುತ್ತೆ, ಮನೆಯಲ್ಲಿ ಓಲ್ಡ್ ಏಜ್ ಅವ್ರು ಇರ್ತಾರೆ, ಅವ್ರು ನೋಡ್ಕೊಳ್ಳೋ ಮಕ್ಕಳೆಲ್ಲ ಬ್ಯುಸಿ ಇರ್ತಾರೆ, ಯಾರಾದರೂ ಬೇಕಾಗಿರುತ್ತೆ ಅಂತ ಅವ್ರು ನೋಡ್ಕೊಳ್ಳೋಕ್ಕೆ, ಅಂತೆಲ್ಲ ಜಾಬ್ ಸಿಕ್ಕುತ್ತೆ. ಆರಾಮಾಗಿ 20,000 to 30,000 ಸ್ಯಾಲ್ರಿ ಬರುತ್ತೆ ಸರ್. 3 ತಿಂಗಳ ಕೋರ್ಸಸ್, ಅಂಥ ಎಲ್ಲ ಕೋರ್ಸಸ್ ನಾವು ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಮೈಕ್ರೋ ಫೈನಾನ್ಸ್ ಇದೆ ನಮ್ಮದು, ಅಂದರೆ ಸ್ಮಾಲ್ PT ಬಿಸ್ನೆಸ್ಗೆಲ್ಲ ವಿತೌಟ್ ಇಂಟ್ರೆಸ್ಟ್ ನಾವು ಸಪೋರ್ಟ್ ಮಾಡ್ತೀವಿ. ಸ್ಮಾಲ್ ಅಮೌಂಟ್ ಸಪೋರ್ಟ್ ಮಾಡ್ತೀವಿ, ಅವ್ರು ತಂದು ಕೊಟ್ಟರೆ ಮತ್ತೆ ಡಬಲ್ ಅಮೌಂಟ್ ಕೊಡ್ತೀವಿ ಅಂತ. ಸೊ ಲೈಕ್ ದಟ್ ವಿ ಹ್ಯಾವ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಸರ್, ತುಂಬ ಪ್ರೋಗ್ರಾಮ್ಸ್ ಇದೆ.